ನಾಡಗೌಡ ನಾಡಗೌಡ ಎಲ್ಲಿದ್ದೀಯ ಬಾರ್ಲೆ ರಾಮ್ಪುರ ನನ್ನ ಮಗನೇ. ಯಾವಾಗ ಬಂದಿರಿ ಅಂತಾನೆ ಗುಮಾಸ್ತ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ, ಇಲ್ಲ ಅಂದ್ರೆ ಬಾಯಿ ಮೇಲೆ ಒತ್ತು ಅಲ್ಲೂ ಮುರಿಬೇಕಾಗುತ್ತದೆ. ಎಚ್ಚರ. ಈ ದಳಪತಿ ನಾಡಗೌಡ, ನೀನ್ ಯಾರು, ನಿನ್ನ ವಂಶ ಎಂತಹದೆಂದು ಚೆನ್ನಾಗಿ ತಿಳಿದುಕೊಂಡು ಸುತ್ತ ಹಳ್ಳಿಗಳಲ್ಲಿ ಜಾತಿ ಜಾತಿಗಳಲ್ಲಿ ವಿಷಯ ಎತ್ತಿಕೊಂಡ ನಿರ್ಮಿಸಿ ಅವರವರಲ್ಲಿಯೇ ಸೇಡಿನ ಕ್ರಾಂತಿಯ ಬೀಜ ಅದಕ್ಕೆ ಅನ್ಯಾಯದ ನೀರು ಹಾಕಿ ಬೆಳೆಸಿ ಉಗುರಿನಿಂದ ಕತ್ತರಿಸುವ ಸಸಿಯನ್ನು ಕೊಟ್ಲಿ ತೆಗೆದುಕೊಳ್ಳುವಂತೆ ಮಾಡಿ ಇಬ್ಬರ ಕಡೆಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅವರಿಬ್ಬರ ಕಡೆಯಿಂದ ಹಣ ತೆಗೆದುಕೊಂಡು ಖಾದಿ ಬಟ್ಟೆ ತೊಟ್ಟು ಮೆರೆಯುವ ಪಂಡ ಸೂಳೆ ಮಗ ಅಂತ ಅನ್ನೋದು. ಅಷ್ಟೇ ಅಲ್ಲ, ಎಷ್ಟೋ ಬಡ ಜನರ ಆಸ್ತಿ ಪಾಸ್ತಿಗಳನ್ನು ಮೋಸದಿಂದ ಬರೆಸಿಕೊಂಡು ಅನ್ಯಾಯದ ಅರಮನೆಯನ್ನು ಕಟ್ಟಿಕೊಂಡು ಮೆರೆಯುವ ಪಂಡ ಎನ್ನುವುದು ಗೊತ್ತಿತ್ತು ನನಗೆ. ಗೊತ್ತಿದ್ದರೆ ಈ ನಾಡಗೌಡರೊಂದಿಗೆ ಹಗೆತನ ಸಾಧಿಸಲು ಬಂದರೆ ಮುಂದೊಂದು ದಿನ ಬೀದಿ ಹೆಣವಾಗುತ್ತೀಯಾ ತಿಳಿದು. ನಾಡಗೌಡ, ಈ ದೇಸಾಯಿ ಯಾವ ಧರ್ಮದಿಂದ ನಡೆಯುತ್ತಾನೆ ಸತ್ಯವನ್ನೇ ನುಡಿಯುತ್ತಾನೆ. ನಿನ್ನ ತರಹ ಅನ್ಯಾಯದ ಹಾದಿಯಲ್ಲಿ ನಡೆದು ಬಡವರಿಗೆ ಅನ್ಯಾಯ ಮಾಡುತ್ತಾ ಬಲಾತ್ಕಾರ ಮಾಡುತ್ತಾ ಹಣ ಸಿಗುತ್ತದೆ ಎಂದು ಹೇಸಿಗೆ ತಿಂದು ಮತ್ತೆ 4 ಜನರ ಮಧ್ಯೆ ತಲೆ ಎತ್ತಿ ತಿರುಗಾಡುವ ನಿಮ್ಮಂತ ನಾಯಿ ಬಣ್ಣ ಬಯಲಾದ ಮನೆ ಎಕ್ಕಡ ತೆಗೆದುಕೊಂಡು ಹೊಡಿತಾರೆ ಈ ಸಮಾಜದ ಜನತೆ. ನಿನ್ನ ಚೀರಾಟ ಹೋರಾಟ ಈ ಸರ್ದಾರ್ ನಾಡಗೌಡ ಮುಂದೆ ನಡೆಯಲಿಲ್ಲ. ಯಾವ ವಿಷಯದ ಮೇಲೆ ನನ್ನ ಮನೆಗೆ ಬಂದಿಯೋ ಅಷ್ಟೇ ಬಗಳು. ನಾಡಗೌಡ, ಬಗಳಲು ನಾನೇನು ನಾಯಿ ಅಲ್ಲ. ನೀನು ಈ ಸಮಾಜದಲ್ಲಿ ನಡೆಸುತ್ತಿರುವ ಅನ್ಯಾಯದ ಕ್ರಾಂತಿಗೆ ಎಳ್ಳು ನೀರು ಬಿಡಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಬಂದಿದ್ದಾನೆ ಈ ಧರ್ಮದ ಸಿಂಹ. ದೇಸಾಯಿ, ನಿನ್ನ ಧರ್ಮದ ಮಾತುಗಳಿಗೆ ಆಯಸ್ಕಾಂತದಂತೆ ಅಂಟಿಕೊಳ್ಳಲು ಕಬ್ಬಿಣವಲ್ಲ, ಬಂಡೆ ಕಲ್ಲು ಇದ್ದಂತೆ. ದೇಸಾಯಿ, ನೀ ಸತ್ಯ ಧರ್ಮ ಎಂದು ನಡೆದು ಗಳಿಸಿದ್ದಾದರೆ ಸುಮ್ಮನೆ ಸತ್ಯ ಧರ್ಮ ಎಂದು ಹೋರಾಟ ಹಾಳು ಹಿಡಿದರೆ ನಾಳೆ ನೀ ಸತ್ತಾಗ ಮಣ್ಣಿಗೆ 4 ದೊಡ್ಡ ಇರುವುದಿಲ್ಲ. ದೇಸಾಯಿ, ನಾಡಗೌಡ, ಸೂಳೆ ತಾನು ಕೆಡುವುದಲ್ಲದೆ ಅವರ ಸಂಗಡ ಇದ್ದವರನ್ನೆಲ್ಲ ಕೆಡಿಸುವಳು ಎನ್ನುವಂತೆ ನೀನು ಅಡ್ಡದಾರಿ ತುಳಿಯುವುದಲ್ಲದೆ ನನ್ನ ತಮ್ಮನನ್ನು ಅಡ್ಡದಾರಿ ಹಿಡಿಸಿದೆಯಲ್ಲೋ ಅಟಕ ಸಬಿ ಜಾತಿಯವನೇ. ಈ ಸುತ್ತ ಹಳ್ಳಿಯಲ್ಲಿ ಗೌರಾಸ್ತ ಮನುಷ್ಯನಾಗಿದ್ದುಕೊಂಡು ಈ ಜಮೀನ್ದಾರ್ ನಾಡುಗಳಿಗೆ ಬಾಯುದ್ದ ಬಿಡ್ತೀಯ. ದೇಸಾಯಿ, ತಮ್ಮನಿಗೆ ನೀತಿ ಬೋಧ ಕೊಡಿಸಲಾರದ ಮನುಷ್ಯ ಈ ಸುತ್ತ ಹಳ್ಳಿಯಲ್ಲಿ ಡಂಕುತ್ತಿದ್ದಲು ಸಾಧ್ಯವೇ ಗುಮಾಸ್ತ? ಹೌದ್ರಿ ಅಪ್ಪ. ಅಲ್ರಿ ದೇಸಾಯಿ ಅವರ, ನಿಮ್ಮನೆ ದೋಸೆ ತೂದು ಬಿದ್ದತಿ, ಮತ್ತೊಬ್ಬರ ಮನೆ ದೋಸೆ ತೂತಿ ನಿಮಗೆ ಯಾಕ ಅಂತಾನೆ. ಶಕುನಿ, ನಿಮ್ಮಂತ ನಾಲಾಯಕ ಹಿರಿಯರು ಈ ನಾಡಗೌಡರಂತ ಗೌಡ್ಕಿ ವಿಷ ಜಂತುಗಳು ಹಳ್ಳಿಗಳಲ್ಲಿ ತುಂಬಿಕೊಂಡಿರುವಾಗ ಊರಿನಲ್ಲಿ ಕಾಲಿಗೆ ಎರಗುವ ಸುಗುಳಿ ಮಕ್ಕಳು ಹಿರಿತನ ಮಾಡಿ ಊರಿನಲ್ಲಿ ಪಾರ್ಟಿ ಪಂಗಡ ನಡೆಸುತ್ತಿದ್ದಾರೆ. ಸತ್ಯ ಧರ್ಮದಿಂದ ನ್ಯಾಯ ಹೇಳುವ ಹಿರಿಯರನ್ನು ಮೂಲೆಯಲ್ಲಿ ಕೂರಿಸಿ ಅನ್ಯಾಯವಂತರ ಬಾಲ ಪಡೆಯುತ್ತಿರಲು ಜನ್ಮಕ್ಕೆ ನಾಚಿಕೆಯಾಗಬೇಕು.
ದೇಸಾಯಿ, ನಾಚಿಕೆಯನ್ನು ಬಿಟ್ಟು ನಿಂತಾಗಲೇ ಈ ಸಮಾಜದಲ್ಲಿ ನಾನು ಈಗ ಸಾವಿರಾರು ಎಕರೆ ಭೂಮಿ, ನೂರಾರು ಬಂಗಲೆ, ಹತ್ತಾರು ಕಾರು, ಕೋಟಿ ಗಂಟೆ ಹಣ ಗಳಿಸಿಕೊಂಡು ಮೆರ್ತಾ ಇದ್ದಾನೆ ಈ ಗೌಡ. ಏ ನಾಡಗೌಡ, ನೀನು ಈ ಸಮಾಜದಲ್ಲಿ ನಡೆಸುತ್ತಿರುವ ಅನ್ಯಾಯದ ಹಾದಿ. ನಾಳೆ ನೀನು ಸತ್ತಾಗ ಗಳಿಸಿದ್ದೆಲ್ಲ ಏರಿಕೊಂಡು ಸಾಯುವುದಿಲ್ಲ. ಇದ್ದಾಗ ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡಬೇಕು. ಅಂದಾಗಲೇ ದೊಡ್ಡ ಮನೆತನಕ್ಕೆ ಒಂದು ಗೌರವ. ಅದನ್ನು ಬಿಟ್ಟು ಬಡವರ ಮೇಲೆ ಅನ್ಯಾಯ ಮಾಡುತ್ತಾ ಅವರ ಮೇಲೆ ಬಲಾತ್ಕಾರ ಮಾಡುತ್ತಾ ಸಾಗಿದರೆ ಇಂದಲ್ಲ ನಾಳೆ ಅದೇ ಬಡವರು ರೊಚ್ಚಿಗೆದ್ದು ನಿನ್ನ ರುಂಡವನ್ನು ಕಡಿದು ಊರಾಗಸಿ ಬಾಗಿಲಿಗೆ ಹಸಿರು ತೋರಣ ಕಟ್ಟಿದಂತೆ ಕಟ್ಟುತ್ತಾರೆ. ಎಚ್ಚರ ಎಚ್ಚರ. ದೇಸಾಯಿ, ಬರಕುಂಡಿಗಳನ್ನು ಯಾವ ಆಯುಧದಿಂದ ಮಾತನಾಡಿಸಬೇಕು? ನಿಮ್ಮಂತ ಧರ್ಮವಂತ ಶ್ರೀಮಂತರನ್ನು ಎಲ್ಲಿ ಕಾಯಿಸಿ ಬಗ್ಗಿಸಿ ಹೊಡಿಬೇಕೆನ್ನೋದನ್ನು ಚೆನ್ನಾಗಿ ಪಾಠ ಓದಿಕೊಂಡಿದ್ದೇನೆ. ಲೇ ನಾಡಗೌಡ, ನಾಯಂತ ಮನುಷ್ಯ ಬಹಳ ದಿವಸ ಬದುಕುವುದಿಲ್ಲ. ಇದನ್ನು ಅರಿತುಕೊಂಡು ನಿನ್ನಷ್ಟಕ್ಕೆ ನೀನು ಇದ್ದರೆ ಸರಿ, ಇಲ್ಲವಾದರೆ ನಿನ್ನ ಹೆಣ ಮಣ್ಣು ಪಾಲಾಗುತ್ತದೆ. ಅಕ್ಷರ ದೇಸಾಯಿ, ಇನ್ನು ಕೇವಲ 3 ದಿನಗಳಲ್ಲಿ ನಿನ್ನ ಧರ್ಮದ ಅರಮನೆಯನ್ನು ಕರ್ಮದ ಅರಮನೆಯನ್ನಾಗಿ ಮಾಡಿ ನನ್ನ ಗೌಡಾಂತಿ ವಂಶಕ್ಕೆ ಧಿಕ್ಕಾರವಿರಲಿ. ದೇಸಾಯಿ, ನಿನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನ ಮಾಡಿಸಿ ಹೊರ ತಪ್ಪಿಸಿ ನೀನು ಕುಳಿತು ನ್ಯಾಯ ಹೇಳುವ ಧರ್ಮ ಪೀಠದಲ್ಲಿ ನಾನು ಕುಳಿತು ನ್ಯಾಯ ಹೇಳುತ್ತಿದ್ದರೆ ನಾ ಹುಟ್ಟಿದ್ದಾದರೂ ಏನು ಪ್ರಯೋಜನ? ನಾಡಗೌಡ್ರೆ, ಬರಬೇಕು ಬರಬೇಕು ಬಡವ ಬಸವಂತ. ಬಹಳ ದಿವಸದ ಮೇಲೆ ಈ ನಾಡಗಣ ಅರಮನೆಗೆ ನಿನ್ನಾಗಮನ. ನೋಡಿ ನಾಡಗೌಡ್ರೆ, ನಮ್ಮ ತಂದೆ 50,000 ರೂಪಾಯಿಯಲ್ಲಿ 10 ಎಕರೆ ಹೊಲವನ್ನು ಬಡ್ಡಿಗೆ ಹಾಕಿದ್ದರಲ್ಲ, ಆ ಹೊಲವನ್ನು ನಿಮ್ಮ ಹಣ ತೆಗೆದುಕೊಂಡು ಬಿಟ್ಟು ಕೊಡು ಎಂದು ಕೇಳಲು ಬಂದಿರ ಗೌಡ್ರೆ. ಹೊಲ? ಯಾವ ಹೊಲ, ಯಾವ ರಕ್ತ? ನನಗೊಂದು ಅರ್ಥವಾಗವಲ್ಲದು. ಗೌಡ್ರೆ, 20 ವರ್ಷಗಳ ಹಿಂದೆ ನಮ್ಮ ತಂದೆ ರಾಮರಾಯರು 50,000 ರೂಪಾಯಿಯಲ್ಲಿ 10 ಎಕರೆ ಹೊಲವನ್ನು ಬಡ್ಡಿಗೆ ಹಾಕಿದ್ದರಲ್ಲ, ನೆನಪಿಸಿಕೊಳ್ಳಿ. ಓ, ಆ ಹೊಲದ ಇಷ್ಟವೇ? ನೋಡ ಬಸವಂತ, ಆ 10 ಎಕರೆ ಭೂಮಿಯನ್ನು ನಾನು 2 ಲಕ್ಷ ರೂಪಾಯಿಗೆ ಖರೀದಿ ಮಾಡಿಕೊಂಡಿದ್ದೇನೆ. ಅದರ ಸ್ಟಾಂಪ್ ಕೂಡ ನನ್ನ ಕಡೆ ಇದೆ. ನಮ್ಮ ಗುಮಾಸ್ತನ ಬೇಕಾದ ಕೇಳು. ಗುಮಾಸ್ತ, ಬಸವಂತನಿಗೆ ತಿಳಿಸಿ ಹೇಳು. ನೋಡ್ತಮ್ಮ, ನಿಮ್ಮಪ್ಪ ನಮ್ಮ ನಾಡಗೌಡ್ರಿಗೆ ಆವಾಗಿನ ಕಾಲದಾಗ 2 ಲಕ್ಷ ರೂಪಾಯಿ ಖರೀದಿ ಕೊಡಲ್ಲ. ಇಲ್ಲೇ ಬರ್ದಿಟ್ರಿ 1990ರಾಗ. ಈ ಮಾತು ಯಾವ ದೇವ್ರ ಮ್ಯಾಗ ಆನೆ ಮಾಡಿ ಹೇಳ್ತಾನಿ, 100ಕ್ಕೆ 100 ಸಾತ್ತೈತಿ ಬಾ ತಮ್ಮ. ನಾಡಗೌಡ್ರೆ, ಬಡವರ ರೊಟ್ಟಿ ಮೇಲೆ ಒಲಿಬೇಡ್ರಪ್ಪ. ನಮ್ಮ ಪಾಪನ ಬಿಡುವಾಗ 50,000 ರೂಪಾಯಿ ಬಡ್ಡಿಗೆ ಹಾಕಿರೋನೆಂದು. ಲೇ ಬಸವಂತ, ನಿನ್ನ ದೃಷ್ಟಿಯಲ್ಲಿ ನಾನು ಮೋಸಗಾರನೆಂದು ಭಾವಿಸಿರುವ. ಗೌಡ್ರೆ, ನೀವು ಧನಿಕರು, ಮೇಲಾಗಿ ನಿಮ್ಮ ವಿರುದ್ಧ ಈಜುವ ಶಕ್ತಿ ನಮಗಿಲ್ಲ. ದಯಮಾಡಿ ಕರುಣೆ ಎಂಬ ಕೃಪಾ ಕಟಾಕ್ಷವನ್ನು ತೋರಿ ನಮ್ಮ ಭೂಮಿಯನ್ನು ಬಿಟ್ಟು ಗಡಿರೆಂದು ನಿಮ್ಮ ಕಾಲು ಮುಗಿದು ಕೇಳಿಕೊಳ್ಳುತ್ತೇನೆ ಗೌಡ್ರೆ, ನಿಮ್ಮ ಕಾಲು. ಬಸವಂತ, ನೀನು ಕಾಲು ಬಿಟ್ಟರೂ ನಿನ್ನ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಗೌಡ್ರೆ, ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಬೇಡಿ ಗೌಡ್ರೆ, ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಡಿ. ಹಾಗಾದರೆ ಸುಮ್ಮನೆ ಬರಗೈಯಿಂದ ಮನೆಗೆ ಹೋಗಬೇಕು. ಗೌಡ್ರೆ, ಈಗ ಹೋಗುತ್ತದೆ, ಇಂದಲ್ಲ ನಾಳೆ ನೀವೇ ನನ್ನ ಹೊಲವನ್ನು ಬಿಟ್ಟು ಕೊಡುವ ಕಾಲ ಬಂದೇ ಬರುತ್ತದೆ ಗೌಡ್ರೆ, ಬಂದೇ ಬರುತ್ತದೆ.
ಕಾಲವನ್ನೇ ತಿರುಳು ಮರಳು ಮಾಡುವ ಈ ಪೌತ್ರರ ಮುಂದೆ ಸವಾಲಾಕಿ ಹೋಗಿದೆಯಲ್ಲ, ಹೋಗ. ಗುಮಾಸ್ತ, ತಲೆ ಯಾಕೋ ಬಿಸಿಯಾಗಿದೆ, ಒಳಗೆ ಹೋಗಿ ಸುರಾದೇವಿ ಸೇವಿಸೋಣ ಬಾ. ನಡ್ರಿ ಅಪ್ಪರ 190 ಇಯರ್ಸ್ ಹಂಗಾರ